ಡಾಕ್ಟರ್ ಮನಮೋಹನ್ ಸಿಂಗ್ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಜೊತೆಗೆ ಡಿಸಿಎಂ ಆಗಿರುವಂತಹ ಡಿಕೆ ಶಿವಕುಮಾರ್ ಅವರು. ಬೆಂಗಳೂರಿನಿಂದ ದೆಹಲಿಯತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಯಾಣವನ್ನು ಬೆಳೆಸಿದ್ದಾರೆ. ಸಿಂಗ್ ನೆನಪನ್ನ ಸ್ಥಿರವಾಗಿರಿಸಲಿಕ್ಕೆ ಸರ್ಕಾರ ಮುಂದಾಗಿರುವಂತಹದ್ದು. ಬೆಂಗಳೂರಿನ ವಿಶ್ವವಿದ್ಯಾಲಯದಲ್ಲಿ ಆರ್ಥಿಕ ನೀತಿಯ ಕುರಿತು ರಿಸರ್ಚ್ ಸೆಂಟರ್ ಓಪನ್. ನಮ್ಮ ದೇಶದ ಪ್ರಧಾನಮಂತ್ರಿ, ನಮ್ಮ ನಾಯಕರು ಆಗಿದ್ದಂಥ ಮನಮೋಹನ್ ಸಿಂಗ್ರವರ ಅಂತಿಮ ಯಾತ್ರೆಯಲ್ಲಿ ಭಾಗವಹಿಸಲಿಕ್ಕೆ ನಾವೆಲ್ಲ ಹೋಗ್ತಾ ಇದ್ದೇವೆ. ನಾನೀಗ ಬೆಳಗ್ಗೆ ಹೊರಟಿದ್ದೇನೆ. ಕಾಂಗ್ರೆಸ್ ಕಚೇರಿ, ಅಲ್ಲಿಂದ ಮೆಕ್ಕಿದ್ದು ಇಲ್ಲಿ ಅವರ ಫೈನಲ್ ಸಂಸ್ಕಾರ ಏರ್ಪಾಡಾಗಿದೆ. ಅಲ್ಲಿಗೆ ಭೇಟಿ ಕೊಡುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ನಮ್ಮ ACC ಅಧ್ಯಕ್ಷರು ರಾಜ್ಘಾಟ್ನಲ್ಲೇ ಒಂದು ಜಾಗ ಕೊಡಬೇಕು ಅಂತೇಳಿ ಮನವಿ ಮಾಡಿದ್ದಾರೆ. ಇದೇನು ಮಾಡ್ತಾರೋ ಗೊತ್ತಿಲ್ಲ. ಬಟ್ ಭಾಳ ನಾವು ಇಡೀ ನಮ್ಮ ರಾಜ್ಯಕ್ಕೆ ಮತ್ತು ಇಡೀ ದೇಶಕ್ಕೆ ಒಂದು ಹೊಸ ಆರ್ಥಿಕವಾದಂಥ ಬದಲಾವಣೆಗೆ ನಾಂದಿ ಆಡಿದಂಥ ಒಬ್ಬ ಧೀಮಂತ ನಾಯಕರು. ಎಲ್ಲ ವರ್ಗದಲ್ಲೂ ಕೂಡ ಅವರು ಸಹಾಯ ಮಾಡಿದ್ದಾರೆ. ಆರೋಗ್ಯ, ಆಶಾ ಕಾರ್ಯಕರ್ತರು ಏನಾದ್ರು ಇವತ್ತು ಇಡೀ ರಾಜ್ಯದ ದೇಶದಲ್ಲಿ ಓಡಾಡ್ತಾ ಇದ್ದಾರೆ ಅಂತಂದರೆ ಅವರಿಂದ. ಸೊ ಹಂಗೆ ರೈತರಿಗೆ ಸಾಲ ಮನ್ನಾ ಮಾಡೋ ಜೊತೆಗೆ ಅರಣ್ಯ ಕಾಯ್ದೆ ಹಕ್ಕನ್ನು ತಂದುಕೊಟ್ಟವರು, ಉದ್ಯೋಗ ಖಾತ್ರಿ ಯೋಜನೆ ತಂದುಕೊಟ್ಟವರು, ಆಹಾರ ಬದ್ಧತೆ ತಂದುಕೊಟ್ಟವರು, ರೈಟ್ ಟು ಎಜುಕೇಷನ್ ತಂದುಕೊಟ್ಟವರು, ರೈಟ್ ಟು ಇನ್ಫಾರ್ಮೇಷನ್ ತಂದುಕೊಟ್ಟವರು. ಹೀಗೆ ಅವರು ಮುಟ್ಟೆ ಒದ್ದ ಕ್ಷೇತ್ರ ಒಂದೊಂದಲ್ಲ. ಆಮೇಲೆ ಲೈಸೆನ್ಸ್ ರಾಜ್ಯನ ತೆಗೆದಾಕ್ದವರು ಅಂಥ ಒಬ್ಬ ಧೀಮಂತ ನಾಯಕ. ನಾನೀಗಾಗಲೇ ಹೇಳಿದ್ದೇನೆ, ಫಸ್ಟು ಅನೇಕ ಅವರ ಹೆಸರಿನಲ್ಲಿ ನಾವು ಮಾಡಬೇಕಾಗಿದೆ. ನಮ್ಮ ಬೆಂಗಳೂರು ಯೂನಿವರ್ಸಿಟಿಲಿ ನಮ್ಮ ವಿದ್ಯಾರ್ಥಿಗಳಿಗೆ ಅವರ ಆರ್ಥಿಕ ನೀತಿ, ಅವರ ಅನುಭವ, ಈ ದೇಶಕ್ಕೆ ಕೊಟ್ಟಂಥದ್ದು ಎಲ್ಲ ಬಗ್ಗೆ ಒಂದು ಪ್ರತ್ಯೇಕವಾದಂಥ ಒಂದು ರಿಸರ್ಚ್ ಸೆಂಟ್ರೇ ಮಾಡಿಸಿ ವಿದ್ಯಾರ್ಥಿಗಳಿಗೆ ಎಕನಾಮಿಕ್ಸ್ ಬಗ್ಗೆ ಮತ್ತು ಎಲ್ಲ ವಿದ್ಯಾರ್ಥಿಗಳ ಬಗ್ಗೆ ಮುಂದಕ್ಕೂ ಕೂಡ ಪಠ್ಯ ಪುಸ್ತಕದಲ್ಲೂ ಕೂಡ ಅವರ ಆರ್ಥಿಕ ನೀತಿ ಬಗ್ಗೆ ಚರ್ಚೆ ಮಾಡಲಿಕ್ಕೂ ಕೂಡ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕಾಗ್ತದೆ. ಅವೆಲ್ಲ ನಾವು ಚರ್ಚೆ ಮಾಡ್ತೇವೆ. ಸೊ ಈ ಯಾತ್ರೆಗೆ ನಮನವನ್ನು ಸಲ್ಲಿಸಲಿಕ್ಕೆ ಪಕ್ಷದ ಪರವಾಗಿ ಮತ್ತು ಸರ್ಕಾರದ ಪರವಾಗಿ ಎರಡಕ್ಕೂ ಕೂಡ ಭೇಟಿ ಕೊಡ್ತಾ ಇದ್ದೀನಿ. ನಿಮ್ಮ ಒಡನಾಟ ಹೇಗಿತ್ತು ಸರ್? ಅದೆಲ್ಲ ನಾನು ಆಮೇಲೆ ಇನ್ನೊಂದು ಸಂದರ್ಭದಲ್ಲಿ ನಾನು ಮಾತಾಡ್ತೀನಿ.